ಸರ್ ಯಾರು ಅಧಿಕಾರಕ್ಕೆ ಬರಲಿ, ಸರ್ಕಾರ ಏನು ಬೇಕಾರಾಗಲಿ, ಅಭಿವೃದ್ಧಿ ಆಗಬೇಕಾಗಿರೋದು ನಿಜಕ್ಕೂ ಜನರ ಆಕಾಂಕ್ಷೆ. ಆ ನಿಟ್ಟಿನಲ್ಲಿ ಸುರಪುರ ಈಗಿರೋ ಶಾಸಕರ ತಂದೆಯವ್ರನ್ನ ನೀವು ಒಂದು ರೀತಿಯಲ್ಲಿ ಪಕ್ಷಾತೀತವಾಗಿ ಗುರು ಥರ ನೋಡ್ತಿದ್ರಿ. ಈಗ ನೀವು ಅಧಿಕಾರದಲ್ಲಿಲ್ಲ, ಆದರೂ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದು ನಿಮ್ಮ ಕನಸಿದ್ದೇ ಇರುತ್ತೆ. ಪ್ರೆಸೆಂಟ್ ಇರೋ ಶಾಸಕರಿಗೆ ನಿಮ್ಮ ಸಲಹೆ ಏನು ಸರ್? ನಾನು ಅವ್ರಿಗೇನು ಸಲಹೆ ನಾನು ಕೊಡಂಗಿಲ್ಲ ಸರ್. ಏನು ನಿಮ್ಮ ಕ್ಷೇತ್ರ ಕರೆಕ್ಟ್ ರೀ. ಅವ್ರು ಬ್ಯಾಟಿಂಗ್ ಆಡ್ತಿದ್ದಾರೆ, ನೀವು ಸಜೆಷನ್ ಕೊಡ್ಲೇಬೇಕು ಸೀನಿಯರ್. ಅವ್ರಿಗೆ ನಾನೇನ್ ಬ್ಯಾಟಿಂಗ್ ಅವ್ರಿಗೆ ಹೆಂಗಂತಂದ್ರೆ, ಈಗ ಕೆಲವೊಂದು ಇರ್ತಾವ್ರೆ ಪ್ಲೇಯರ್ಸ್ ಆಗಿ ಬಂದು ಆಡಿ ಫಸ್ಟ್ ಇಂದ ಗ್ರಾಸ್ ಲೆವೆಲ್ ಇಂದ ರಣಜಿ ಆಡಿ ನೀವು ಇಂಡಿಯನ್ ಟೀಮ್ ಹೋದ್ರೆ ಅದು ಬೇರೆ ಆಗ್ತದೆ. ನೀವು ಲೀಗ್ಸ್ ಆಡಿ ಬಂದು ಬೇರೆ ಆದ ಡೈರೆಕ್ಟ್ ನೀವು ಇಂಡಿಯನ್ ಟೀಮ್ ಬಂದು ಆಡೋದು ಅದು ಒಂದು ಕೋಟಾ ಮೇಲೆ ಬಂದಾಗ ಕಷ್ಟನೇ ಇರ್ತದೆ. ನೀವು ಹೇಳ್ತಿರೋದು ಸಚಿನ್ ಮಗ ಅರ್ಜುನ್ ಕೂಡ ಕಷ್ಟ ಪಡ್ತಾವನೆ, ಕಷ್ಟಪಟ್ಟು ಬಂದ್ರೆ ಅರ್ಥ ಗೊತ್ತಾಗ್ತದೆ ನಿಮ್ಗೆ. ಇಲ್ಲಾಂದ್ರೆ ಗೊತ್ತಾಗ್ಲಿ. ಇವತ್ತು ಅವ್ರ ತಂದೆಯವ್ರಿದ್ರು, ಅವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ರು, ನಮ್ಮ ವಿರುದ್ಧ ಅವ್ರು ಹೋರಾಟ ಮಾಡಿದ್ರೆ ಒಂದ್ ರೀತಿಯಿಂದ ರಾಜಕೀಯಕ್ಕೆ ನಮ್ಗೆ ತಂದವ್ರೆ ಅವರು. ಹೌದು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಈಗ ಇವ್ರದ್ದೇನಿದೆಪ್ಪ ಅಂತಂದ್ರೆ ಬೇರೆನೆ ನಡೆದಿದೆ. ಅವರು ಮುಂದಿನ ನಂದು 2028 ನನ್ನ ಆದಿ ಸುಗಮ ಮಾಡ್ತಿದ್ದಾರೆ. ಅವ್ರಿಗೆ ಯಾಕೆ ನಾನು ಸಲಹೆ ಕೊಡ್ಲಿ ಹಂಗಂತೀರಾ? ನೀವೊಂದು ಮಾತನ್ನ ಹೇಳಿದ್ರಿ ಇಂಟರ್ವ್ಯೂ ಆರಂಭದಲ್ಲಿ, ಸುರಪುರದಲ್ಲೂ ಸಾಕಷ್ಟು ಜನ ಕಾರ್ಯಕರ್ತರಿದ್ದಾರೆ, ಬಿಜೆಪಿಗೆ ರಾಜಗೌಡ ಅನಿವಾರ್ಯ ಅಲ್ಲ ಅಂತ. ಆದ್ರೆ ನಿಮಗೆ ಗೊತ್ತಿಲ್ಲ, ನಾನು ಸುರಪುರಕ್ಕೆ ಹೋಗಿದ್ದೆ, ಜನರನ್ನು ಮಾತಾಡ್ಸಿದ್ದೀನಿ. ಸುರಪುರದ ಜನರಿಗೆ ಪಕ್ಷ ನೋಡ್ತಾ ಇಲ್ಲ, ಅವ್ರಿಗೆ ರಾಜಗೌಡ್ರೆ ಅನಿವಾರ್ಯ ಅಲ್ಲ. ನಾನು ನೋಡ್ರಿ, ನನಗೂ ಸಾಕಷ್ಟು ಜನರಿಗೆ ನಾನು ಬಿಜೆಪಿಯಲ್ಲೂ ಸಲಹೆಯನ್ನು ಕೊಟ್ಟಿದ್ದೀನಿ. ರಾಜುಗೌಡ ಸುರಪುರದಿಂದ MLA ಆದ್ರೆ ಮಾತ್ರ ಇಲ್ಲಿ ಬಿಜೆಪಿ ಬರಕ್ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಲಿಂಗಾಯತರು 1,00,000 ಜನ ಇದ್ದಂತ ವೋಟರ್ಸ್ ಇದ್ದಲ್ಲಿ, ಹೌದು, ಬ್ರಾಹ್ಮಣರು 50,000 70,000 ಇದ್ದಂತ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿ ಗೆದ್ರೆ ಸರ್ಕಾರ ಬರಕ್ ಆಗಲ್ಲ. ಬ್ಯಾಕ್ವರ್ಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ SC ST ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಬಿಜೆಪಿ ಗೆದ್ದಾಗ ಮಾತ್ರ ಅದಕ್ಕೆ ಬರಕ್ ಅನುಕೂಲ ಆಗ್ತದೆ. ಹಂಗಾಗಿ ಸುರಪುರ ಅಂತ ಪ್ಲೇಸ್ ನಲ್ಲಿ ಗೆದ್ದಾಗ ಮಾತ್ರ ನಮ್ಗೆ ಅನುಕೂಲ ಆಗ್ತದೆ, ರಾಜ್ಯ ಸರ್ಕಾರ ಕಟ್ಟಕ್ ಆಗ್ತದೆ. ಇಲ್ಲ ಅಂತಂದ್ರೆ ಮತ್ತೆ 60-70ಗೆ ನಿಲ್ಬೇಕಾಗ್ತದೆ. ಓಕೆ, ಒಂದಷ್ಟು ಜನ ಸ್ಥಳೀಯವಾಗಿ ಮಾತಾಡುವಂಥದ್ದು, ಬೆಂಗಳೂರಲ್ಲ, ಮೈಸೂರಲ್ಲ, ಕರ್ನಾಟಕದ ರಾಜಗೌಡರು ಕ್ಷೇತ್ರಕ್ಕಿಂತ ಜಾಸ್ತಿ ಹೊರಗಡೆನೆ ಇರ್ತಾರಪ್ಪ ಅಂತ. ಹೌದಾ? ಇದೇನಾದ್ರು ನೆಗೆಟಿವ್ ಆಯ್ತು ಅನ್ಸುತ್ತಾ? ಇಲ್ಲ ನಿಮ್ ಸತ್ಯ ಏನು ಅಂತ ನಿಮಗೆ ಮಾತ್ರ ಇಲ್ಲ. ನಮ್ ಸತ್ಯ ಏನಂತ ನನಗೆ ಗೊತ್ತ. ಈಗ ನೋಡ್ರಿ, ಕೆಲವೊಂದ್ಸರಿ ಏನಾಗ್ತಪ್ಪ ಅಂತಂದ್ರೆ, ಈಗ ನಮ್ಮ ಭಾಗದಲ್ಲಿ ಯಾಕೆ ಇಷ್ಟು ಅಭಿವೃದ್ಧಿ ಆಗ್ಲಾರ್ದ ಕುಂಠಿತ ಆಗಿದೆ ಹೇಳ್ರಿ. ಬರೇ ಒಂದು ಮೀಟಿಂಗ್ ಹೋಗಂತ ಒಂದು ಕೆಲಸ ಮಾಡಿದ್ರೆ ಆಗ್ತದ? ಅನುದಾನ ತರದ ಆಗ್ತದೆ? ಆಗಲ್ಲ. ನೀವು ಬೆಂಗಳೂರಲ್ಲಿ ಕೆಲವೊಂದ್ ದಿನ ಇದ್ದು ಆಫೀಸು ಓಡಾಡಿ ಅನುದಾನ ತಂದಾಗ ಮಾತ್ರ ಡೆವಲಪ್ಮೆಂಟ್ ಆಗ್ತದೆ. ನೀವು ಡೆವಲಪ್ಮೆಂಟ್ ಆಗ್ಲಾರ್ದಾನೆ ನೀವು ಅಲ್ಲೇ ಇದ್ದು ಅಲ್ಲೇ ಓಡಾಡ್ಕೊಂತೀರಂದ್ರೆ ಆಗಂಗಿಲ್ಲ. ನೀವು ಜನಕ್ಕೆ ಹೇಳ್ತಿರೋದು ಅಭಿವೃದ್ಧಿ ಬೇಕಲ್ಲ, ಹೆಗ್ಲ ಮೇಲೆ ಕೈ ಹಾಕೊಂಡು ಮನೆ ಬಾಕಲ ಕೂತಿರ್ಬೇಕು. ಅಲ್ಲ, ನಾನ್ ನೋಡ್ರಿ, ನಾನು ತಿಳಿಯೋದು ಇಷ್ಟೇ, ಜನರು ನನಗೆ ಶಾಸಕನಾಗಿ ಮಾಡಿದ್ರಪ್ಪ ಅಂತಂದ್ರೆ ಆ ಕ್ಷೇತ್ರಕ್ಕೆ ಅನುಕೂಲ ಆಗ್ಬೇಕು, ಶಾಸಕರಾದ ಕೆಲಸ ಮಾಡ್ಬೇಕು. ಬರೀ ನಾನು ಅಲ್ಲೇ ಇದ್ದು ಅಲ್ಲೇ ಎಲ್ಲರೂ ಕೂಡ ಅಡ್ಡಾಡಿಕಂತ ಅಲ್ಲೇ ನಾನು ಕೆಲಸ ಅಭಿವೃದ್ಧಿ ಮಾಡ್ಲಾರ್ದ ಬರೀ ಅವ್ರಿಗೆ ಮಾತಾಡ್ಸಂತ ಇದ್ದೆ ಅಂತಂದ್ರೆ ಅವ್ರಿಗೆ ನಾನು ಅನ್ಯಾಯ ಮಾಡ್ದಂಗೆ ಆಗ್ತದಿಲ್ಲ. ಕರೆಕ್ಟ್, ಖಂಡಿತವಲ್ಲ. ಈಗ ನಾನು ಜನರು ಏನ್ ಗೆಲ್ಸಿದ್ದೇನಪ್ಪ ಅಂದ್ರೆ ಬರೇ ಮದುವೆಗಳು ಅಟೆಂಡ್ ಆಗೋದಕ್ಕೆ, ಬೇರೆ ಕಾರ್ಯಕ್ರಮಗಳು ಜನರು ಗೆಲ್ಸಿದ್ದು. ಅದ್ರ ಜೊತೆಗೆ ನಾನು ಅಭಿವೃದ್ಧಿನೂ ಮಾಡ್ಬೇಕು. ಇಲ್ಲಾಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ನನ್ನ ಮನ್ಸಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಅಲ್ಲಿ ಇದ್ದು ಕೆಲಸನೂ ಮಾಡಿದೀನಿ. ಅಲ್ಲಿ ಕೆಲವೊಂದು ಸಂದರ್ಭ ಅಲ್ಲಿ ಇರ್ಲಾರ್ದ ಬೆಂಗಳೂರಾಗ ಹೆಚ್ಚು ಸಮಯ ಇದ್ದು ಇದು ಮಾಡೀನಿ. ಒಂದು ರೀತಿಯಿಂದ ನನಗೆ ಅದು ಅನುಕೂಲ ಆಗಿದೆ, ನನಗೆ ವಿರುದ್ಧನೂ ಆಗಿದೆ. ಎಸ್ ಸರ್. ನಿಮ್ಮ ಕನಸಿನ ಸುರಪುರ ಏನಾಗಬೇಕು ಸರ್? ನೋಡ್ರಿ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ಓಕೆ, ಅವೆಲ್ಲ ಇವು ಒಂದು ಹಂತಕ್ಕೆ ಬಂದು ನಿಂತು ಬಿಟ್ಟಿದಾವೆ. ಇದೊಂದ್ಸರಿ ನಾನು ಅಲ್ಲಿ ಗೆದ್ದು ಬಿಟ್ಟಿದ್ನಪ್ಪ ಅಂದ್ರೆ ಸುರಪುರ ಚಿತ್ರಣನೇ ಬೇರೆ ಇರ್ತಿತ್ತು. ಇವತ್ತು ಅವ್ರು ಏನ್ ಗ್ರಾಂಟ್ ತಂದ್ರು ನಮ್ಮ ಗ್ರಾಂಟ್ ನಲ್ಲೇ ಕೆಲಸ ಮಾಡ್ತಿದಾರೆ ಹೊರತಾಗಿ ಒಳ್ಳೆ ಒಂದು ಹೊಸ ಕೆಲಸ, ದೊಡ್ಡ ಅಭಿವೃದ್ಧಿ ಕೆಲಸ ಯಾವನು ತಂದಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೂ ತರಂತ ಕೆಲಸ ಆಗಿಲ್ಲ. ಇವತ್ತು ನಾವಿದ್ದ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ವಿ. ಎಷ್ಟೋ ಜನ ಇದು ಈಗ ಇಡೀ ಕರ್ನಾಟಕದಲ್ಲೇ ಕುಡಿಯೋ ನೀರು, ಫಿಲ್ಟರ್ ವಾಟರ್ ಎಲ್ಲೂ ಇಲ್ಲ. ನಾನು ಸುರಪುರ್ಗೆ ನಾನು ಕೊಟ್ಟಿದ್ದೇನೆ 24/7 ಜನ. ಇವತ್ತು ಜನ ರಾಜಗೌಡ ನೀರು ಕುಡಿತೀವಿ ಅಂತಾರೆ. ಬಟ್ ಎಲೆಕ್ಷನ್ಸ್ ಬಂದಾಗ ಅದು ಎಲೆಕ್ಷನ್ಸ್ ಬೇರೆ, ಅಭಿವೃದ್ಧಿ ಬೇರೆ. ಬಟ್ ಅಭಿವೃದ್ಧಿ ಮಾಡಿ ನಂಗೆ ನೆಮ್ಮದಿ. ನನಗೆಲ್ಲೂ ಇವತ್ತು ನನ್ನ ಕ್ಷೇತ್ರದಲ್ಲಿ ಎಂತವನಪ್ಪ 3 ಸರಿ MLA ಮಾಡಿದಂತ ನನಗೆ ಯಾರು ಭಯಂಗಿಲ್ಲ. ಒಳ್ಳೆಯವನಿದ್ನಪ್ಪ. ಬಟ್ ಕೆಲವೊಂದು ಏನೋ ಬೇಡಕ್ಕಿಂತ ಸೋತನ. ರಾಜಗೌಡರು ಕೆಟ್ಟರು ಅಂತ ನಿಮ್ಗೆ ಯಾರು ಹೇಳಂಗಿಲ್ಲ. ಕೆಲವೊಂದು ಅನಿವಾರ್ಯ ನನ್ನ ವಿರೋಧಿಗಳು ಕಾಂಗ್ರೆಸ್, ಕೆಲವೊಂದು ಕಾಂಗ್ರೆಸ್ ಆಳುಗಳು ಹೇಳ್ಬೇಕಾಗ್ತದೆ. ಅದು ಬಿಟ್ರೆ ಜನಸಾಮಾನ್ಯರು ನಿಮ್ಗೆ ಯಾರು ಅಂತ ಕೆಟ್ಟರು ಅಂತ ಹೇಳಂಗಿಲ್ಲ. ಅಷ್ಟೊಂದು ಒಳ್ಳೆ ಹೆಸರು ಒಂದು ಹೊಟ್ಟಿನ ಸಾಕು ನನಗೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.